ನಾನು ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದೇನೆ. ಬಹಳ ಜನ ನಮ್ಮ ಪಕ್ಷಕ್ಕೆ ಸೇರಬೇಕು ಅಂತೇಳಿ ಬಹಳ ಜನ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ. ನಾನು ಲೋಕಲ್ ಅವರು ಕೂಡ ಎಲ್ಲರಿಗೂ ಕೂಡ ಸಂದೇಶವನ್ನು ಕೊಟ್ಟಿದ್ದೇನೆ. ಇವತ್ತು ತಾವೆಲ್ಲ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡು ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿ ದುಡಿದು ಮುಂದಕ್ಕೆ ನಮ್ಮ ಬದುಕನ್ನು ಕಟ್ಕೊಳ್ಬೇಕು ಅಂತೇಳಿ ಬಂದಿದ್ದೀರಿ. ತಮ್ಮೆಲ್ಲರೂ ಕೂಡ ಕಾಂಗ್ರೆಸ್ ಅಧ್ಯಕ್ಷನಾಗಿ ತಮ್ಮೆಲ್ಲರೂ ಕೂಡ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ನಿಮ್ಮ ಲೋಕಸಭಾ ಸದಸ್ಯರು ನಿನ್ನೆ ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಅಲ್ಲಿ ನಮ್ಮ PW ಮಿನಿಸ್ಟರ್ ಹೋಗಿದ್ದಾರೆ. ನಾನು ಅವ್ರಿಗೆ ಬರಬೇಡಿ ಅಂತ ಹೇಳಿದೆ. PW ಮಿನಿಸ್ಟರ್ ಬಂದಾಗ ಯಾರ ಜೊತೆಲಿ ಇರಬೇಕು, ನೀವು ಬರೋದು ಬೇಡ ಅಂತೇಳಿ ನಾನೇ ಅವ್ರಿಗೆ ಸೂಚನೆ ಕೊಟ್ಟೆ. ಇಲ್ಲ ಬಂದ್ಬಿಡ್ತೀನಿ ಅಣ್ಣ, ಎಲ್ಲ ನಮ್ಮ ಕಾರ್ಯಕರ್ತರೆಲ್ಲ ಸೇರ್ತಾ ಇದ್ದಾರೆ ಅಂತಂದ್ರು. ಇಲ್ಲ ನೀನು ಬರಬೇಡ ಬಿಡು, ಇಲ್ಲೇ ನಾನು ಮಾತಾಡ್ತೀನಿ ಅಂತೇಳಿ PW ಮಿನಿಸ್ಟರ್ ಜೊತೆ ಹೋಗ್ಲಿ ಅಂತೇಳಿ ಕಳಿಸ್ಕೊಟ್ಟಿದ್ದೇನೆ. ಇವತ್ತು ಚಂದ್ರಶೇಖರ್ ಅವರು ಅನೇಕ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಇದು ಕಾಂಗ್ರೆಸ್ ಪಾರ್ಟಿ ಇದೊಂದು ದೊಡ್ಡ ಸಮುದ್ರ. ಇದು ಈ ಸಮುದ್ರದಲ್ಲಿ ಎಲ್ಲ ಇರ್ತದೆ. ತಿಮಿಂಗ್ಲನ ಇರ್ತದೆ, ವಜ್ರನ ಇರ್ತದೆ, ವೈಡೂರ್ಯನ ಇರ್ತದೆ, ಸಣ್ಣ ಮೀನು ಇರ್ತದೆ, ದೊಡ್ಡ ಮೀನು ಇರ್ತದೆ. ಎಲ್ಲದಕ್ಕೂ ಈ ಸಮುದ್ರ ಉಪಯೋಗ ಬರ್ತದೆ. ಈ ಸಮುದ್ರದಲ್ಲಿ ಇಡೀ ಒಂದು ದೊಡ್ಡ ಇತಿಹಾಸ ಇದೆ ಪಕ್ಷಕ್ಕೆ. ಈ ಧ್ವಜ ರಾಷ್ಟ್ರ ಧ್ವಜ ತಯಾರು ಮಾಡಿದಂಥ ಧ್ವಜ ಇದು. ನಾವೇನು ರಾಷ್ಟ್ರ ಧ್ವಜ ಇಟ್ಕೊಂಡಿದ್ದೀವಲ್ಲ, ಆ ಧ್ವಜವನ್ನ ತಯಾರು ಮಾಡಿದಂಥ ಒಂದು ಪಕ್ಷ ಇದು. ನಮ್ಮ ಸಂವಿಧಾನವನ್ನ ಕೊಟ್ಟಂತ ಪಕ್ಷ ಇದು. ರಾಷ್ಟ್ರಗೀತೆ ಕೊಟ್ಟಂತ ಪಕ್ಷ ಇದು. ಏನೋ ಟೈಮ್ ಬೀಯಿಂಗ್ ನಮ್ಮಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು, ಆದರೆ ಪರ್ಮನೆಂಟ್ ಅಂತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಮೊನ್ನೆ ಯುದ್ಧ ನಡೀತು. ಯುದ್ಧದ ಸಂದರ್ಭದಲ್ಲಿ ಇಂದಿರಾ ಗಾಂಧಿನ ನೆನೆಸ್ಕೊಳ್ತಾ ಇದ್ರಲ್ಲ, ಟಿವಿಗಳಲ್ಲಿ ಬರ್ತಾ ಇತ್ತು, ವಾಟ್ಸಪ್ ಅಲ್ಲಿ ಬರ್ತಾ ಇತ್ತು. ಇಂದಿರಾ ಗಾಂಧಿ ಇದ್ದರೆ ಏನಾಗ್ತಿತ್ತು ಅಂತೇಳಿ. ನಾನೀಗ ಅದಕ್ಕೆ ಹೋಗಲ್ಲ. ಯಾಕೆಂದ್ರೆ ನಾನು ಈ ದೇಶದ ನೆನೆ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ ಆಚರಣೆ ಮಾಡ್ದು, ಪುಣ್ಯತಿಥಿ ಆಚರಣೆ ಮಾಡ್ದು. ಯಾವುದೇ ತೆಗೆದುಕೊಳ್ಳಿ, ಬೆಂಗಳೂರು HMT ತಗೊಳ್ಳಿ, ITI ತಗೊಳ್ಳಿ, ಬೆಬ್ಬೆಲ್ ತೆಗೆದುಕೊಳ್ಳಿ, ಇಸ್ರೋ ತೆಗೆದುಕೊಳ್ಳಿ, WRDA ತಗೊಳ್ಳಿ, ಯಾವುದೇ ತೆಗೆದುಕೊಳ್ಳಿ, ಎಲ್ಲ ಕೂಡ ಏರ್ಫೋರ್ಸು ಎಲ್ಲ ಅವ್ರ ಕಾಲದಲ್ಲೇ ಇಲ್ಲಿ ಶುರು ಆಗಿದ್ದು. ಅವ್ರ ಕಾಲದಲ್ಲೇ ಇದಕ್ಕೊಂದು ಬಂದಿದ್ದು. ಯಾವುದೇ ಈ ದೇಶದಲ್ಲಿ ಡ್ಯಾಮ್ಗಳು ತೆಗೆದುಕೊಳ್ಳಿ, ಕಾಂಗ್ರೆಸ್ ಕಾಲದಲ್ಲೇ ಕಟ್ಟಿದ್ದು. ಯಾವ್ದಾದ್ರು BJP ಕಾಲದಲ್ಲಿ ಅಲ್ಲಿ ದಳ ಕಾಲದಲ್ಲಿ ಕಟ್ಟಿದ್ದು ಯಾವ್ದಾದ್ರು ಒಂದ್ ಹೇಳಿ. ಈಗ ನಿಮ್ಮೂರು ಎತ್ತಿನೊಳೆ, ನಿಮ್ಮೂರು ಹಿಂದೆ ತತ್ತಾ ಇದೀವಿ ನಾವು ಬೆಂಗಳೂರಿಗೆ ಕುಡಿಯೋದಕ್ಕೆ. ಏನ್ ದಳದವ್ರು ಮಾಡಿದ್ರಾ, BJP ಅವ್ರು ಮಾಡಿದ್ರಾ? ಯಾರು ಮಾಡಲಿಲ್ಲ. ಸೊ ಇದೆಲ್ಲ ಇಂಥ ಕೆಲಸಗಳನ್ನ ಯಾವುದೇ ಆಗಲಿ ಕಾಂಗ್ರೆಸ್ ಪಕ್ಷ ಈಗ 8 ವರ್ಷ ಆಯ್ತು BJP ಅಧಿಕಾರಕ್ಕೆ ಬಂದು. ಕುಮಾರಸ್ವಾಮಿ ಒಂದು 4 ವರ್ಷ, ನಾವು ಸಪೋರ್ಟ್ ಇದ್ದ 14 ತಿಂಗಳು ಹಿಂದೆ ಒಂದು 20 ತಿಂಗಳು ಇದ್ರು. ದೇವೇಗೌಡರು ಒಂದು 20 ತಿಂಗಳು ಇದ್ರು. JH ಪಟೇಲ್ ಇದ್ರು. ಏನನ್ನ ನೀವು ಗುರುತಿಸಿಗೆ ಒಂದು ಕಾರ್ಯಕ್ರಮ ಕೊಡ್ತೀರಿ? ಕೇಂದ್ರ ಸರ್ಕಾರದಲ್ಲಿ ಹಿಂದೆ ಇಂದಿರಾ ಗಾಂಧಿ ಕಾಲದಲ್ಲಿ ಉಳುಮೆ ಭೂಮಿ. ನಾವು ಇದಕ್ಕೆ ಹೋಗ್ತಾ ಇದ್ದೆ, ನಾನು ಬಳ್ಳಾರಿಗೆ ಇದಕ್ಕೆ ಭಾರತ್ ಜೋಡಿ ಯಾತ್ರೆ ಹೋಗ್ತಾ ಇದ್ದೆ. ತಾವು ಎಲ್ಲ ಬಂದಿದ್ರಿ, ಎಲ್ಲ ಬಂದು ಆ ಕಡೆ ಒಂದ್ ಕಡೆ ಮಂಡ್ಯದಿಂದ ಮುಂದಕ್ಕೆ ಹೋಗ್ಬೇಕಾದ್ರೆ ತಾವೆಲ್ಲ ಬಂದಿದ್ವಿ, ಎಲ್ಲ ಬಂದಿದ್ರಿ. ಅಲ್ಲಿ ಹೋಗ್ಬೇಕಾದ್ರೆ ಬಳ್ಳಾರಿ ತಾವು ಒಂದು ಹೆಣ್ಮಗಳು ಅಲ್ಲಿ ಟೀಗೆ ಕೂತಿದ್ದು. ರಾಹುಲ್ ಗಾಂಧಿ ಅವರು ಕೂತಿದ್ರು, ನಡೆದು ಅಲ್ಲಿ ಟೀ ಕೂತಿದ್ದು 5 ನಿಮಿಷ. ಒಂದು ಹೆಣ್ಮಗಳು ಬಂದು 2 ಸೌತೆಕಾಯಿ ಹಿಡ್ಕೊಂಡು ಬಂದು ಸೌತೆಕಾಯಿ ಕೊಡ್ತಾ ಇದ್ಲು. ರಾಹುಲ್ ಗಾಂಧಿ ಅವ್ರಿಗೆ ಏನ್ ಹೇಳ್ತಾ ಇದ್ದಾಳೆ ಅಂತ ಕೇಳಿದ್ರು. ಅವರು ಲಪ್ಪ ನಿಮ್ಮ ಅಜ್ಜಿ ಕೊಟ್ಟಂತ
ಭೂಮಿಯಿಂದ ಈ ಸೌತೆಕಾಯಿ ಬೆಳೆದಿದ್ದೀನಿ ಕಣಪ್ಪ ತಗೋಕೊಡು ಅಂತ ಕೊಡ್ತಾ ಇಲ್ಲ ಉಳುವನ್ಗೆ ಭೂಮಿ. ಮೊನ್ನೆ ಪೇಪರ್ ಬಂತು, ಒಂದು 3-4 ತಿಂಗಳಾಯ್ತು ಹೆಣ್ಮಕ್ಳು ತೀರ್ಕೊಂಡು. ಹಂಗೆ ಈ ಉಳುವನ್ಗೆ ಭೂಮಿ ಯಾರು ಕೊಟ್ಟಿದ್ರು? ಕಾಂಗ್ರೆಸ್ ಪಾರ್ಟಿ. ದೇವರಾಜ ಅರಸು ಕಾಲದಲ್ಲಿ ಇಲ್ಲಿ, ಇಂದಿರಾ ಗಾಂಧಿ ಕಾಲದಲ್ಲಿ ಅಲ್ಲಿ. ಇವತ್ತು ಆಹಾರ ಭದ್ರತೆ ಕಾಯ್ದೆ ಎಲ್ಲರಿಗೂ ನಿಮ್ಗೆ ಅಕ್ಕಿ ಕೊಡ್ತಾ ಇದ್ದೀವಿ. ಯಾರು ಕೊಟ್ಟಿದ್ರು? ಮನಮೋಹನ್ ಸಿಂಗ್ ಕಾಲ, ಸೋನಿಯಾ ಗಾಂಧಿ ಅವ್ರು ಕೇಳ್ಕೊಟ್ಟು ಬಡವರಿಗೆ ಸೈಟ್ ಕೊಡುವಂಥದ್ದು, ಮನೆ ಕೊಡುವಂಥದ್ದು, ಈಗ ಶಿಕ್ಷಣ ಕೊಡುವಂಥದ್ದು. ಆಮೇಲೆ ಈಗ ಫಾರೆಸ್ಟ್ ಅಲ್ಲಿ ಜಮೀನು ಕೊಡಬೇಕು ಅಂತೇಳಿ 75 ವರ್ಷ, ಆಮೇಲೆ 25 ವರ್ಷ, ಎಸ್ಟಿಗಳಿಗೆ 25 ವರ್ಷ, ಬೇರೆಯವ್ರಿಗೆ 75 ವರ್ಷ. ಮೊನ್ನೆ ಮನಮೋಹನ್ ಸಿಂಗ್ ಕಾಲದಲ್ಲಿ ನಾವು ಮಾಡ್ದೋ ಕಾಯ್ದೆ. ಈಗ ನಿಮ್ಮಲ್ಲಿ ಹೆಣ್ಮಕ್ಳಿಗೆ ಈಗ ನಾನು ಸಿದ್ದರಾಮಯ್ಯ ಇಬ್ರು ಸೇರಿ ಚೆಕ್ ಸೈನ್ ಹಾಕಿ ಕಳಿಸ್ಕೊಟ್ಟಿದ್ದೆ, ಅಂಚೆ ಹಾಕೊಡೆ ನಮ್ಮ ಇಬ್ರು ಸೈನು ಅಂತ. ಸಾಧ್ಯನಾ ಅಂತಿದ್ರು. 2,000 ಬರ್ತಾ ಇದೆ ಇಲ್ಲ ಏನ್ರಮ್ಮ? ಬರ್ತಾ ಇದೆ. ಫ್ರೀಯಾಗಿ ಹೆಣ್ಮಕ್ಳು ಬಸ್ಸಲ್ಲಿ ಓಡಾಡ್ತಾ ಇದ್ರ ಇಲ್ಲ? ಅಕ್ಕಿ 10 kg ಕೊಡ್ತಾ ಇದೀವ ಇಲ್ಲ? ಉಚಿತವಾಗಿ ಫ್ರೀಯಾಗಿ ಕರೆಂಟ್ ಕೊಡ್ತಾ ಇದೀವ ಇಲ್ಲ? ಏನ್ ಮಾತು ಕೊಟ್ಟಿದೀವಿ ಆ ಮಾತನ್ನ ಉಳಿಸ್ಕೊಂಡಿದ್ದೀವಿ. ಬಿಜೆಪಿ ಇತ್ತಪ್ಪ 3 ವರ್ಷ ಯಡಿಯೂರಪ್ಪನವರು, ಅವರು ಬೊಮ್ಮ ಇಬ್ರು 4 ವರ್ಷ ಇದ್ರು, ಹಿಂದೇನೂ ಇದ್ರು. ಏನಾರು ಅಂತದ್ದು ಏನಾರು ದೇವಸ್ಥಾನ ಧರ್ಮ ಅನ್ನೋ ಮಾತು ಬಿಟ್ರೆ ನಿಮ್ ಹೊಟ್ಟೆ ತುಂಬುವಂಥದ್ದು ಯಾವ್ದಾದ್ರು ಏನಾರು ಮಾಡಿದ್ರಂದ್ರೆ ಒಂದು, ನೀವು ಯಾವ ಪಾರ್ಟಿಯಿಂದ ಬಂದಿರಿ ನಾನು ಅದನ್ನ ನಿಮ್ಗೆ ಕೇಳ್ತಾ ಇಲ್ಲ. ಇದನ್ನ ಯಾವ್ದಾದ್ರು ಒಂದು ವಿಚಾರ ನಿಮ್ಮ ಬದುಕಿಗೆ, ಈಗ ಮಂಗಳೂರು ನಿಮ್ಮ ಪಕ್ಕದಲ್ಲಿ ಮಂಗಳೂರದೆ ಏನೆಲ್ಲ ಕೋಮುಗಿದೆ, ಅಲ್ಲಿರೋರೆಲ್ಲ ಹುಡುಗರುಗಳೆಲ್ಲ ಬಿಟ್ಬಿಟ್ಟು ಹೊಂಟೈತಾವ್ರೆ, ಬಾಂಬೆ ಹೋಯ್ತಾವ್ರೆ, ದುಬೈ ಹೋಯ್ತಾವ್ರೆ, ಬೆಂಗಳೂರು ಬರ್ತಾವ್ರೆ, ಎಲ್ಲ ಬರ್ತಾವ್ರೆ. ಏನ್ ಬೆಳಗ್ಗೆ ಇದ್ರೆ ಯಾವ ಲೀಡರ್ಗಳ ಮಕ್ಕಳು ಅಲ್ಲಿಲ್ಲ ಜಗಳಕ್ಕೆ, ಪಾಪ ಬಡವ್ರ ಮಕ್ಕಳನ್ನ ಮುಂದಕ್ಕೆ ತಳ್ಬಿಟ್ಟವ್ರೆ ಎಲ್ಲ ಲೀಡರ್ಗಳೆಲ್ಲ, ಎಲ್ಲ ಮುಂದಕ್ಕೆ ತಂದ್ಬಿಟ್ಟು ಏನ್ ಮಾಡಿ ಅಲ್ಲಿ ಸಾಯಂಕಾಲ 7 ಗಂಟೆ ಆದ್ಮೇಲೆ ಎಲ್ಲ ಖಾಲಿ ಹೊಡಿತಾ ಇರ್ತದೆ ಈ ಮಂಗಳೂರು. ನಾನು ಎದಕ್ಕೆ ಹೇಳ್ತಾ ಇದ್ದೀನಿ, ನಾನು ಏನೋ ಒಂದು ಮಾಡಬೇಕು ಪಾಪ ಮಂಗಳೂರಿಗೆ ಅಂತ. ಬರೀ ಧರ್ಮದ ಮೇಲೆ ಹಿಂದೂ ಮುಸ್ಲಿಮು, ಹಿಂದೂಗಳು ಮಾತ್ರ ಮುಂದು. ನಮ್ದು ಹಂಗಿಲ್ಲ. ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ, ಪರಿಶ್ಯಾದಿ, ಪರಿಷತ್ ನಾವೆಲ್ಲ ಒಂದು ಅಂತ. ಅವ್ರು ಹಿಂದೂಗಳನ್ನ ಮುಂದು, ನಾವೆಲ್ಲ ಒಂದು ಅಂತ. ಇಷ್ಟೇ ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ. ಹುಟ್ಟುವಾಗ ಸ್ಕೂಲ್ಗೆ ಹೋಗುವಾಗ ಅರ್ಜಿ ಹಾಕೊಂಡು ಯಾರು ಇಂಥ ಜಾತಿಲಿ ಹುಟ್ಟಬೇಕು ಅಂತ ನೀವು ಹುಟ್ಟಿದ್ರ? ಇಲ್ಲ ಸ್ಕೂಲಲ್ಲಿ ಓದ್ಬೇಕಾದ್ರೆ ಏನಾರು ಈಗ ತರ ಸ್ಕೂಲ್ ಮಕ್ಕಳಿಗೆ ಫಂಕ್ಷನ್ ಹೋಗಿ ಬಂದೆ ನಾನು, ಯಾರು ಜಾತಿ ಮೇಲೆ ಮಾಡಿದ್ರು? ನಮ್ಮ ತಂದೆ ತಾಯಿ ಮಾಡಿದ್ರು ನಮ್ಮ ಜಾತಿ, ನಮ್ಮ ಆಚರಣೆ ಇದು. ಇಲ್ಲಿ ಗೌಡರುಗಳೆಲ್ಲ ವ್ಯವಸಾಯ ಮಾಡ್ತಾರೆ, ಅಲ್ಲಿ ಲಿಂಗಾಯತರು ವ್ಯವಸಾಯ ಮಾಡ್ತಾರೆ, ಇನ್ನೊಂದು ಕಡೆ ತಿಗಟ್ರು ವ್ಯವಸಾಯ ಮಾಡ್ತಾರೆ. ಎಲ್ಲ ಒಂದು ಒಕ್ಕಲ್ತನ ಒಬ್ಬೊಬ್ಬರು ಒಂದೊಂದು ಮಾಡ್ಕೊಂಡು ಹೋಯ್ತಾ ಇರ್ತಾರೆ. ಈ ಸೂರ್ಯಕ್ಕೂ ಚಂದ್ರನಿಗೂ ಏನಾದ್ರು ಜಾತಿ ಇದೆಯಾ? ನೀರಿಗೆ ಜಾತಿ ಇದೆಯಾ? ಸುಮ್ಮನೆ ಈ ಜಾತಿ ಧರ್ಮದ ಮೇಲೆ ಭಾಗ ಮಾಡಿಕೊಂಡು ಇವತ್ತು ಹೋಗ್ತಾ ಇದ್ದಾರೆ.